ಇದು ಒಂಥರ ಶಾಕಿಂಗ್ ಆಯಿತು ಬೆಳಗ್ಗೆ ನಾನು ನೋಡಿದಾಗ ಟಿವಿ. ಸೊ ಇದೊಂದು ಇದು ಏನಂದರೆ ಒಂಥರ ಶಾಕ್ ಇದು ಕಂಪ್ಲೀಟಾಗಿ. ಏನಂತ ಕೋವಿಡ್ ಬೇರೆ ಅಂತ ಹೇಳ್ಬಿಟ್ರು ಪಾಸ್ ಆಯ್ತು ಅಂದರೆ. ಆ್ಯಂಡ್ ನಾನು ಅವ್ರಿಗೆ ಹೋದ ವರ್ಷ ಭೇಟಿಯಾಗಿದ್ದೆ ಫಿಲ್ಮ್‌ಫೇರ್ ಇದ್ರ ಮೂಲಕ ಇನ್ವೈಟ್ ಮಾಡೋಕ್ಕೆ ಹೋಗಿದ್ದೆ ಅವ್ರಿಗೆ ಬರೋಕ್ಕೆ. ಸೊ ಅವಾಗ ಅದೇ ಹೇಳಿದ್ರು, ಅವಾಗ ನಾನು ಸ್ವಲ್ಪ ಇದ್ರಲ್ಲಿ ಬ್ಯುಸಿ ಇದ್ದೀನಿ, ಬರೋಕ್ಕಾಗಲ್ಲಪ್ಪ, ನೋಡ್ತೀನಿ, ನಾನು ಟ್ರೈ ಮಾಡ್ತೀನಿ, ಬರೋ ವರ್ಷ ಬರ್ತೀನಿ ಅಂತೇಳಿ. ಅವ್ರ ಪಿ ಎಗೆ ಐ ಥಿಂಕ್ ದೀಪಾವಳಿ ಹಬ್ಬಕ್ಕೆ ಹೆಂಗೆ ವಿಶ್ ಮಾಡೋಂಗೆ ಮಾಡಿದಾಗ ಅವ್ರ ಪಿ ಎ ಜೊತೆ ಮಾತಾಡಿ ಅವಾಗ ಅವ್ರು ಹಂಗೆ ಫೋನು ಪಾಸ್ ಮಾಡಿದರು. ಸೊ ಅವಾಗ ಜಸ್ಟ್ ವಿಶ್ ಮಾಡಿದ್ದೆ. ಸೊ ಇವತ್ತು ನೋಡಿದಾಗಿದ್ದು ಮತ್ತು ಅಗೇನ್ ಶಾಕ್, ಒಂದು ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸ್ ಅಂತೀನಿ ನಾನು ಇದನ್ನು. ಯಾಕಂದರೆ ಈ ಥರ ಹಿರಿಯರು, ಈಗ ಲೀಲಾವತಿ ಮೇಡಮ್ ಇರ್ಬೋದು, ಇವಾಗ ಇವ್ರದ್ದು ಇರ್ಬೋದು, ಇದೊಂಥರ ಶಾಕಿಂಗ್ ನ್ಯೂಸೇ ನಮಗೆ ಕೇಳೋದಕ್ಕೆ. ಸೊ ಯಾವ ಭೇಟಿಯಾದಾಗ ಏನು ಮಾತಾಡಿದ್ರಿ? ಸೊ ಈಸ್ ವೆರಿ ಹಂಬಲ್, ಡೌನ್ ಟು ಅರ್ತ್. ಆ ಇಂಡಸ್ಟ್ರಿ ಬಗ್ಗೆ ತುಂಬ ಒಂದು ಪ್ರೀತಿ ಇದೆ. ನಮ್ಮ ಎಸ್ಪೆಷಲಿ ನಮ್ಮ ಕರ್ನಾಟಕದ ಬಗ್ಗೆ, ಕನ್ನಡ ಇಂಡಸ್ಟ್ರಿ ಬಗ್ಗೆ ತುಂಬ ಒಂದು ಇದು ಮಾಡಿದ್ರು. ಆಮೇಲೆ ಅವ್ರು ಭಾಳ ಖುಷಿಯಾಗಿದ್ದರು. ಓಕೆ, ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಬೆಂಗಳೂರು ಮಾಡ್ತಿದ್ರಲ್ಲ ಫಿಲ್ಮ್ ಫೇರ್ ಇದಂತ, ಅವಾಗ ಭಾಳ ಅದ್ರ ಬಗ್ಗೆ ಹೆಮ್ಮೆ ಮೆಚ್ಚುಗೆ ಇದು ಮಾಡಿದರು ಅವರು. ಸೊ ಬರೋಕ್ಕೆ ಟ್ರೈ ಮಾಡ್ತೀನಿ ಅಂತೇಳಿ ಇದಾಗಿದ್ದರು. ಸೊ ಅನ್ಫಾರ್ಚುನೇಟ್ಲಿ ವಿ ಆರ್ ಲಾಸ್ಟ್ ಹಿಮ್ ನೌ ಟುಡೇ.